ಹಾಯ್ ಆಲ್. ಸೊ ಇವತ್ತು ಭೀಮ್ ಅಮಾವಾಸ್ಯೆ ಹಬ್ಬ ಇದ್ದಿದ್ದರಿಂದ ಗಂಡಂದಿರಿಗೆ ಹೆಂಡ್ತಿದಿರಾದವರು ಅವ್ರ ಒಳ್ಳೆ ಆರೋಗ್ಯ ಆಯುಸ್ಸು ಎಲ್ಲನೂ ಚೆನ್ನಾಗಿರಲಿ ಅಂತ ಪೂಜೆ ಮಾಡಿದರೆ ಒಳ್ಳೆಯದಂತೆ. ಅದಕ್ಕೋಸ್ಕರ ಶಿವಾಗೆ ಇದು ಆಲ್ರೆಡಿ ಸೆಕೆಂಡ್ ಇಯರ್ ನಾನು ಪೂಜೆ ಮಾಡ್ತಾ ಇರೋದು. ಮದುವೆ ಆಗಿ ಫಸ್ಟ್ ಇಯರಲ್ಲೇ ಇಮಿಡಿಯೇಟಾಗಿ ಆಲ್ಮೋಸ್ಟ್ ಇತ್ತು ಭೀಮ್ ಅಮಾವಾಸ್ಯೆ, ಆವಾಗ ಕೂಡ ಪೂಜೆ ಮಾಡಿದ್ದೆ. ಸೊ ಇದು ಸೆಕೆಂಡ್ ಇಯರ್ ಆದ್ದರಿಂದ ಈ ವರ್ಷವೂ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಫಸ್ಟು ಅವ್ರ ಕಾಲನ್ನೆಲ್ಲ ನೀಟಾಗಿ ನೀರಲ್ಲಿ ತೊಳ್ದು ಅರಿಶಿನ ಕುಂಕುಮ ಹಚ್ಚಿ ಹೂವು ಎಲ್ಲ ಇಟ್ಟು ಗಂಧದ ಕಡ್ಡಿ ಹಚ್ಬಿಟ್ಟು ಗಂಧದ ಕಡ್ಡಿದಲ್ಲಿ ಪೂಜೆ ಮಾಡಿದೆ. ಅದಾದ ನಂತರ ಮಂಗಳಾರತಿದಲ್ಲಿ ಬೆಳಗಿ ಅದಾದಮೇಲೆ ಹೂವು ಕಟ್ಟಿರೋವಂಥ ಅರಿಶಿನದ ದಾರಾನ ನಾನು ಅವ್ರಿಗೆ ಕಟ್ಟಿದೆ. ಅದಾದ ನಂತರ ಅವ್ರು ಕೂಡ ನನಗೆ ಕಟ್ಟಿದ್ರು. ಆಮೇಲೆ ಅವ್ರಿಗೆ ಸ್ವಲ್ಪ ಅಕ್ಷತೆ ಕಾಳು ಕೈಗೆ ಕೊಟ್ಬಿಟ್ಟು ನಾನು ಅವ್ರ ಕಾಲಿಗೆ ಕೈ ಮುಗ್ದು ಅವ್ರು ನನ್ನ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದ್ರು. ಸೊ ಭೀಮನ ಅಮಾವಾಸ್ಯೆ ಕಾನ್ಸೆಪ್ಟೇ ಇದು. ನಾವು ಗಂಡನ ಒಳ್ಳೆಯದಕ್ಕೆ ಬೇಡ್ಕೊತೀವಿ, ಹಾಗೆ ಅವ್ರು ಇನ್ ರಿಟರ್ನ್ ನಮ್ಮ ಒಳ್ಳೆಯದಕ್ಕೆ ಅಂತ ನಮ್ಮನ್ನ ಬ್ಲೆಸ್ ಮಾಡೋದು. ಹಾಗೆ ನಮ್ಮಮ್ಮ ಧಾರವಾಡಿಂದ ತಂದಿದ್ದ ಧಾರವಾಡ ಪೇಡ ಸ್ವೀಟ್ ಇತ್ತು. ಸೊ ಸ್ವೀಟ್ನ ಸ್ವಲ್ಪ ಶಿವಾಗಿ ತಿನ್ನಿಸ್ಬಿಟ್ಟು ಲಾಸ್ಟಿಗೆ ದೃಷ್ಟಿ ಆರತಿ ತೆಗ್ದು, ಅಂದರೆ ಸ್ವಲ್ಪ ರಕ್ತದ ನೀರು ಅಥವಾ ಕುಂಕುಮದ ನೀರು ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ದೆ. ದೃಷ್ಟಿ ತೆಗೆದು ಆ ನೀರನ್ನೆಲ್ಲ ಗೇಟಿಂದ ಆಚೆ ಹಾಕ್ಬಿಟ್ಟು ಬಂದೆ. ಸೊ ಪೂಜೆ ಆದಮೇಲೆ ಗಂಡಂದಿರು ಹೆಂಡ್ತಿದಿರಿಗೆ ಏನಾದರೂ ಗಿಫ್ಟ್ ಕೊಡಬೇಕು. ಸೊ ಅದೊಂದು ಪೆಂಡಿಂಗ್ ಇತ್ತು ಅಂತ ಆಫೀಸ್ ಆದಮೇಲೆ ಮಂತ್ರಿ ಮಾಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರಿ. ನನಗೆ ಕಾಲುಂಗುರ ಬೇಕಾಗಿತ್ತು, ಸೊ ಜೀವಾದಲ್ಲಿ ನೋಡೋಣ ಅಂತ. ನಾನು ಫಸ್ಟು ಮೆಟ್ರೋಯಿಂದ ಇಳ್ದು ಹೋಗಿದ್ದೆ, ಬಟ್ ಅಲ್ಲಿ ಕಲೆಕ್ಷನ್ಸ್ ಏನು ಅಷ್ಟಿರಲಿಲ್ಲ ಸ್ಟೋರಲ್ಲಿ. ಸೊ ಅವ್ರು ಆನ್ಲೈನಲ್ಲೇ ಚೆಕ್ ಮಾಡಿ ಮೇಡಮ್ ಅಲ್ಲೇ ಇನ್ನೂ ಬೆಟರಾಗಿ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಶಿವಾಗ ಕಾಲ್ ಮಾಡಿಬಿಟ್ಟು, ಇನ್ನೇನು ಇಲ್ಲಿ ಬೇಡ ಮಂತ್ರಿ ಮಾಲ್ ಹತ್ರ, ಸ್ಟ್ರೈಟ್ ಮನೆ ಹತ್ರನೇ ಬಾ, ನಾನು ಕೂಡ ಮೆಟ್ರೋಲ್ಲಿ ಹತ್ತುತ್ತಾ ಇದ್ದೀನಿ ಅಂತ ಹೇಳಿ ನಾನು ಕೂಡ ಹೋದೆ ವಾಪಸ್ ಮೆಟ್ರೋಗೆ. ಬಟ್ ಅದೇ ಸೇಮ್ ಮೆಟ್ರೋದಲ್ಲಿ ಶಿವ ಕೂಡ ಇದ್ದರು, ಸ್ಪಾಟ್ ಮಾಡಿದ್ದೀನಿ. ಸೊ ಆ ಕ್ಲಿಪ್ ನೋಡ್ಬೋದು ನೀವು. ಆಮೇಲೆ ಮೆಟ್ರೋ ಪಾರ್ಕಿಂಗಲ್ಲಿ ಗಾಡಿ ಹಾಕಿದ್ದನ್ನು ಶಿವ ಹೋಗಿ ತೊಗೊಂಬಂದರು. ಸೊ ಇಬ್ಬರು ಹೊರಟ್ವಿ ಮನೆಗೆ. ಶಿವ ಶರ್ಟ್ ಕಲರು ಗಾಡಿ ಜೊತೆ ಮ್ಯಾಚ್ ಆಗ್ತಾಯಿತ್ತು ಅಂತ ಅದೊಂದು ಕ್ಲಿಪ್ ಆ್ಯಡ್ ಮಾಡಿದ್ದು. ಅದಾದಮೇಲೆ ಮನೆಗೆ ಬಂದಿದ್ದೆ. ನಮ್ಮಮ್ಮ ಬಿಸಿ ಬಿಸಿ ವಡೆ ಮಾಡಿದರು. ಸೊ ವಡೆ ಬಿಸಿ ಬಿಸಿ ಇದ್ದಿದ್ದಕ್ಕೋ ಏನೋ ತುಂಬ ರುಚಿಯಾಗಿ ಅನಿಸ್ತಾಯಿತ್ತು. ಇಬ್ಬರೂ ಒಂದು ಎರಡು ಮೂರು ತಿಂದುಬಿಟ್ಟು ರೆಡಿ ಆಗೋಣ ಅಂತ ಹೋದ್ವಿ. ಸೊ ರೆಡಿಯಾಗಿ ಜಿಮ್ಮಿಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.